ಅವ್ವ, ಈಗ ನಿನ್ನ ಮನ್ಸಿಗೆ ಸಮಾಧಾನ ಆಯ್ತಾ ಅಂತ ಕೇಳಬೇಕಾ ಅಥವಾ ಅಕ್ಕ ಇಲ್ಲೋ ಅನ್ನೋ ನೋವು ಜಾಸ್ತಿ ಆಯ್ತಾ ಅಂತ ಸಮಾಧಾನ ಮಾಡಬೇಕಾರೋದು ನಂಗೆ ಗೊತ್ತಾಗ್ತಿಲ್ಲ. ಹುಟ್ಟದೆ ಇದು ಡೀಟೇಲ್ ಅರ್ಥ ಮಾಡ್ಕೊಳ್ಳೋ ಸಮಯ. ನಿನ್ನ ಮನಸ್ಸಿನಾಗೆ ಇಲ್ಲದೆ ಇರೋ ಆಸೆಗಳನ್ನ ತುಂಬ್ಕೋಬೇಡ, ಅದರಿಂದ ನೋವು ಜಾಸ್ತಿ ಆಯ್ತದೆ. ನನ್ನ ಮನಸ್ಸಿಗೆ ಸಹನ ಅವಳೆ ಅಂತಲೇ ಅನ್ನಿಸ್ತಾ ಐತೆ. ನನ್ನ ಕಳ್ಳು ಕೂಗು ಹೇಳ್ತಿರೋ ದಿಟ್ಟನ ಹೆಂಗೆ ಹೇಳ್ಕೊಳ್ಳಿ, ನಿನಗೆಲ್ಲ ಹೆಂಗೆ ಅರ್ಥ ಮಾಡಿಸ್ಲಿ? ಅವ್ವ ಚಾಮುಂಡವ್ವ, ಈ ಸ್ಥಿತಿ ಯಾವ ತಾಯಿಗೂ ಕೊಡಬೇಡ. ಅಕ್ಕ, ನನ್ನ ರೈಸ್ ಬಾತು ಸೂಪರ್ ಆಗಿತ್ತು. ಇವತ್ತೆರಡು ಪ್ಲೇಟ್ ಕೂಡ ತಿನ್ಕೊಂಡು ಹೋಗ್ಬಿಡ್ತೇನೆ. ಸರಿ ಅಣ್ಣ. ಅಕ್ಕ, ಒಂದು ಪ್ಲೇಟ್ ಇಡ್ಲಿ ವಡೆ ಕೊಡಿ. ಕೊಡಲ್ಲ. ಇವತ್ತು ಹೋಟ್ಲು ಬಂದು ಎಲ್ಲ ಹೋಗ್ತಾ ಇಲ್ಲ. ಅದು ಅಣ್ಣ ಹೇಳಿದ್ಮೇಲೆ ಉಸಿರು ಎತ್ತೋಷ್ಟು ಧೈರ್ಯನೇನೋ ನಿನಗೆ? ಹೋಗ್ತಾ ಇರಬೇಕು. ಹಂಗಲ್ಲ ಅಣ್ಣ. ಅಯ್ಯ, ನೀನ ತಿರ್ಗಾ ಮಾತಾಡ್ತಾ ಇಯ್ಯ. ನನ್ನ ಮಗನ ಏಯ್, ಹೋಟ್ಲಿಗೆ ಬರೋರು ದ್ಯಾವ್ರು ಸಮಾನ. ಅವ್ರಿಗೆ ಎದುರಿಸೋದು, ತೊಂದರೆ ಕೊಡೋದು ಮಾಡಿದ್ರೆ ಓಹೋ, ನೋಡ್ರು ಗಿಳಿ ಗಿಡ್ಗ ಆಗ್ಬಿಟ್ಟೈತೆ. ನಿಮ್ಮ ಅಣ್ಣನ ನೆರೆಸಕ್ ಹೊಸ ಹತ್ತಿಗೆ ಬಂದ್ಬಿಟ್ಟವಳೆ. ಮಾತಾಡದೆ ಹೋದ್ರೆ ಸರಿ. ನನಗೂ ಅದೇ ಬೇಕಾಗಿತ್ತು ಗಿಳಿ. ಈ ಸಿಂಹ ಒಂದ್ಸಲ ಗರ್ಜಿಸಿದ್ರೆ ಎಲ್ರು ಇಲಿ ತರ ಬಿಲಾ ಸೇರ್ಕೊಂತ ಇದ್ರು. ಆದ್ರೆ ನೀನು ಸಿಂಹಿಣಿ ತರ ನನಗೆ ಸವಾಲಾಗ್ತಾ ಇದೆಯಲ್ಲ. ನಿನ್ನ ಧೈರ್ಯಕ್ಕೆ ನಾನು ಉತ್ತರ ಕೊಡ್ಲೇಬೇಕಣೆ. ನಾನು ಎಲ್ಲ ಅಂದ್ರೆ ನನ್ನ ಗಂಡಸ್ತನಕ್ಕೆ ಅವಮಾನ. ನಿಮ್ ಗಂಡಸ್ತನನ ಹಿಂಗಲ್ಲ ತೋರ್ಸೋದು. ಮೊದಲು ನಿಜವಾದ ಗಂಡಸರು ಹೆಂಗ್ ಬದುಕ್ತಾರೆ ಅಂತ ಇವಾಗ ನೋಡು. ಏನೇಂದೆ? ಶೇಖರ, ಏನಪ್ಪ ಹೆಣ್ಮಕ್ಳ ಹತ್ರ ಹೀಗ ಮಾತಾಡೋದು? ಕೃಷ್ಣಪ್ಪ, ನೀನ್ ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡು. ಅಲ್ಲಪ್ಪ, ಏನ್ ಸಾಹೇಬ್ರೆ, ನೀವ್ ಇವ್ರು ಗದಲ್ ಬಿಟ್ಟು ಹಿಂಗ್ ಕೇಳ್ಕೊತಾ ಇದ್ದೀರಾ? ಈಗ್ಲಾದ್ರು ತಿಳ್ಕೊ, ನಮ್ ಕದರ್ಗೆ ಕಾಕಿನ ಎದ್ರಬೇಕು ಅಂತದ್ರಲ್ಲಿ ನೀನು. ಶೇಖರ ಶೇಖರ ನಿಲ್ಲಪ್ಪ. ನೋಡು, ಸಾಹೇಬ್ರು ಈಗ ರೌಂಡ್ಸಿಗೆ ಬರ್ತಾರೆ. ಮೊದಲು ನೀ ಇಲ್ಲಿಂದ ಹೋಗು. ಈಗ ಬಂದಿರೋ ಸಾಹೇಬ್ರು ಹಳೆ ಸಾಹೇಬ್ರಂಗಲ್ಲ, ಹೆಣ್ಮಕ್ಳ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟು. ಹಾ, ಹೌದಣ್ಣ. ಮೊನ್ನೆ ಕಾರ್ಗೋ ಯಾವುದೋ ಹುಡುಗಿ ವಿಚಾರಕ್ಕೆ ಹೋದಂತ ಸರಿಯಾಗಿ ಹಾಕೊಂಡು ಗುಮ್ಮವ್ರೆ. ಅಣ್ಣ, ಅವ್ರು ಕೊಟ್ಟಿರೋ ಕೂಳೆಗೆ 3 ತಿಂಗಳು ಮಲಗಿರೋ ಕಡೆನೇ ಮಲ್ಕೋಬೇಕಾಗತ್ತೆ. ಎದೊಳಕ್ಕಾಗಲ್ಲ. ನನ್ನ ಮಾತು ಕೇಳೋಣ, ಹೋಗ್ಬಿಡೋಣ ಬಾರಣ. ಮಿನಿಸ್ಟ್ರ್ ಮನೆ ಇಲ್ಲೇ ಅಲ್ವಾ, ಅದಕ್ಕೆ ಅವ್ರನ್ನ ಸಾಹೇಬರು ರೌಂಡ್ಸ್ಗೆ ಹಾಕಿದ್ದಾರೆ. ಅದು ಅಲ್ಲದೆ ಹಳೆ ಕೇಸ್ ಫೈಲ್ನ ತೆಗೆಸಿ ನಿನ್ನ ಮೇಲೆ ಕಣ್ಣಿಡಕ್ಕೆ ಹೇಳಿದ್ದಾರೆ. ಹುಷಾರು. ನೀನೀಗೇನಾದರೂ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಿನಗೆ ತೊಂದರೆ. ನನ್ನ ಮಾತು ಕೇಳೋಣ, ಬಾರಣ ಹೋಗೋಣ. ನಮ್ಗೆ ಯಾಕೆ ಬಾರ. ಹಿಂಗೆ ನಕಲ ಮಾಡ್ತಾ ಇರೋ ನೀನು. ನಾವು ಕೊಟ್ಲಿ ನಿಂಗೆ ತಡ್ಕೊಳಕ್ ಆಗ್ದಲೆ. ನಾವು ಉಸುಲಿ ಮಾಡೋ ದುಡ್ಡು ನಿನ್ನ ಕೈಲಿ ಕೊಡಕ್ ಆಗ್ದಲೆ. ನನ್ನ ಕಾಲಿಡ್ಕೋಬೇಕು, ಹಂಗ ಮಾಡ್ತೀವಿ. ಏಯ್ ಬರ್ರ.
ಬನ್ನಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಸಾಹೇಬ್ರೆ, ಇಂಥವ್ರನ್ನೆಲ್ಲ ಕಂಬಿಯಿಂದ ಹಾಕ್ಸದ್ ಬಿಟ್ಟು ಸಮಾಧಾನವಾಗಿ ಮಾತಾಡಿ ಕಳ್ಸಿದ್ರಲ್ಲ. ಅವನನ್ನ ಒಳಗೆ ಹಾಕ್ಸಿದ್ರೆ ಚಿಟಕಿ ಹೊಡೆಯೋಷ್ಟರಲ್ಲಿ ದೊಡ್ಡ ದೊಡ್ಡ ಕೈಗಳು ಅವನನ್ನ ಬಿಡಿಸ್ಕೊಂಡು ಹೋಗೋಕೆ ಬರ್ತವೆ. ಆಮೇಲೆ ಇದೇ ದ್ವೇಷ ಇಟ್ಕೊಂಡು ನಿನಗೆ ಸುಮ್ಮನೆ ತೊಂದರೆ ಕೊಡ್ತಾನಮ್ಮ. ಅದಕ್ಕೆ ಇದನ್ನ ಇಲ್ಲಿಗೆ ಬಿಟ್ಬಿಡೋದು ವಾಸಿ ಅಂತ ಹಾಗೆ ಮಾಡಿದೆ. ಇನ್ಮೇಲೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕಮ್ಮ. ಅಣ್ಣ ಕುಂತ್ಕೊಳ್ಳಿ, ಇಡ್ಲಿ ಕೊಡ್ತೀನಿ. ನೀನಿಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಮ್ಮ. ಹ್ಞೂ ಸಾಹೇಬ್ರೆ. ಕಲ್ಯಾಣಿ ಮತ್ತು ಅವ್ರ ಯಜಮಾನ್ರು ಅವರು ಊರ್ಗ್ ಹೋಗವ್ರೆ. ಅವ್ರು ಬರಗಂಟ ನಾನೇ ಅಂಗಡಿನ ನೋಡ್ಕತೀನಿ. ಸರಿನಮ್ಮ, ಹುಷಾರು. ಏನಾದರೂ ತೊಂದರೆ ಆದ್ರೆ ನನಗೆ ಫೋನ್ ಮಾಡು. ಸರಿ ಸಾಹೇಬ್ರೆ. ನನ್ನ ನಂಬರ್ ಬರ್ಕೊಳಮ್ಮ. ಬಂದೆ. ಸಾಹೇಬ್ರೆ, ಏನಮ್ಮ ಪೆನ್ನು ಪೇಪರ್ ತಗೊಂಡು ಬರ್ಕೊಳಮ್ಮ ಅಂದ್ರೆ ತಿಂಡಿ ಕೊಡ್ತಿದ್ಯಲ್ಲಮ್ಮ. ನೀವು ನನಗೆ ಸಹಾಯ ಮಾಡಿದ್ದೀರಾ, ಅದಕ್ಕೆ ನಾನು ಕೃತಜ್ಞತೆ ಹೇಳೋದು ಬ್ಯಾಡ್ವೆ. ಇದನ್ನ ತಿನ್ನಿ, ಬ್ಯಾಡ ಅಂತ ಹೇಳ್ಬೇಡಿ. ಬನ್ನಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ಇವಳಿಗೆ ದುಡ್ಡಿನ ಪ್ರೇತ ಮೆಟ್ಕೊಂಡಿರ್ಬೇಕು. ಇಟ್ಟೊತ್ತಾದ್ರೂ ಫೋನೇ ತೆಗಿತಿಲ್ಲ. ಅದೇ ಅವಳಿಗೆ ಬೇಕಾದಾಗ ಎಷ್ಟು ಕಿತ್ತ ಫೋನ್ ಮಾಡ್ತಿದ್ಲು. ಇವತ್ತು ಅವಳು ಫೋನ್ ತೆಗಿಯ ಗಂಟ ಬಿಡಕ್ಕಿಲ್ಲ, ಮಾಡ್ತಾನೆ ಇರ್ತೀನಿ. ಯಾಕೋ ಬಿಡಂಗ್ ಕಾಣೆ. ಹೇಳಮ್ಮ ಪದ್ಮ. ಯಾಕೆ ರಾಜವ್ವ ಫೋನ್ ತೆಗಿಯಕ್ಕೆ ಇಟ್ಟೊತ್ತು? ಅದು ಇಡ್ಲಿಗೆ ರುಬ್ತಾ ಇದ್ದೆ. ಹೇಳು. ವಾ, ಹಾಗಾದ್ರೆ ನಾಳೆ ನಿಮ್ಮ ಮನೆಗೆ ಇಡ್ಲಿನಾ? ದೋಸೆನೂ ಮಾಡ್ಕೋಬೋದು, ವಡೆನೂ ಸುಡ್ಬೋದು. ವಿಷಯ ಏನು ಅಂತ ಹೇಳು. ನಿನಗೆ ಗೊತ್ತಿಲ್ದೇ ಇರೋದು ಏನಾಯ್ತು ರಾಜವ್ವ? ನೋಡ್ ಪದ್ಮ, ನಿನ್ ತವ ಮಾತಾಡ್ದಷ್ಟು ದುಡ್ಡನ್ನ ಈಗಾಗಲೇ ನಿನಗೆ ಕೊಟ್ಟಾಗೈತೆ. ನೀನ್ ಪದೇ ಪದೇ ಕೇಳ್ತಿದ್ರೆ ನಿನಗೆ ದುಡ್ಡು ಕೊಡ್ತಾ ಇರೋದಕ್ಕೆ ನಾನೇನು ದುಡ್ಡು ಪ್ರಿಂಟ್ ಮಾಡೋ ಮಿಷಿನ್ ಮಡಗಿದ್ದೀನಾ? ಏನ್ ರಾಜವ್ವ, ನಂಗೆ ಚಿಲ್ರೆ ಕೊಟ್ಟು ನಿಮ್ ಕೆಲ್ಸನ ಸಾಧಿಸ್ಕೊಂಡ್ಬಿಟ್ರೆ ನಾನು ಚಿಲ್ರೆನ ಬಂದ ಮಾಡ್ಕೋಬಾರ್ದೆ? ಚಿಲ್ರೆ ತಕೊಂಡು ಸುಬ್ಬಣ್ಣನ ಅಂಗಡಿ ತವ ಹೋಗು. ನನ್ಗೆ ಯಾಕೆ ಫೋನ್ ಮಾಡಿದ್ಯಾ? ಏನ್ ಪದ್ಮ ನೀನು ನಿಯತ್ತಿರೋರು ಮಾಡೋ ಕೆಲ್ಸವ ಇದು? ಕೇಳಿಲ್ವೇ, ಹಾಲ್ ಇಟ್ಟದ್ದೇ ಇದ್ರೆ ಬೆಕ್ಕು ಪ್ರಾಮಾಣಿಕತೆಯಿಂದ ಇರ್ತೈತೆ ಅಂತ. ಈಗ ನನ್ನಿಂದ ನಿಮಗೆ ಎಷ್ಟ್ ಲಾಭ ಆಗೈತೆ ಅಂತ ತಿಳ್ಕೊಂಡೆ ನಾನ್ 15 ಲಕ್ಷಕ್ಕೆ ಬೇಡಿಕೆ ಇಕ್ಕಿರೋದು. ನೋಡ್ ಪದ್ಮ, 15 ಲಕ್ಷ ಅಲ್ಲ, 15 ಪೈಸಾನು ಕೊಡಕ್ಕಿಲ್ಲ. ಏನು ಕೊಡಕ್ಕಿಲ್ವಾ? ಇದ್ನ 15 ನಿಮಿಷದಾಗೆ ಬಂಗಾರಮ್ನವ್ರ ತಾವಿಂದ ಫೋನ್ ಬರ್ತದೆ. ಅವಾಗ ಬಿರ್ನೆ ಫೋನ್ ತೆಗಿತು. ಅವ್ರು ಯಾಕೆ ಫೋನ್ ಮಾಡಿದ್ರು ನನ್ಗೆ? ಈಗ ನಾನು ಬಂಗಾರಮ್ನವ್ರಿಗೆ ದ್ಯೂಟಾಗಿ ಹೇಳ್ತೀನಲ್ವಾ, ಅದಕ್ಕೆ. ಅಮ್ಮೋರೆ, ನೀವು ಜೈಲ್ಗೆ ಹೋಗೋ ಕಾರಣ ರಾಜಮ್ಮ ರಾಧ ಅಂತ ದ್ಯೂಟಾಗಿ ಹೇಳ್ಬಿಡ್ತೀನಿ. ಏನೆಂದೆ? ಏ ಮತ್ತೆ ಮತ್ತೆ ಹೇಳಕ್ ಆಗಕ್ಕಿಲ್ಲ ನನ್ಗೆ. ಈಗ ಕೊಡಕ್ಕಿಲ್ಲ ತಾನೆ, ಇನ್ಯಾಕ್ ಮಾತ್ ನಿಮ್ತಾವ? ಏನಿದ್ರು ಅಮ್ಮ ನೋಡ್ಕೋತಾರ ಬಿಡು. ಬ್ಯಾಡ ಬ್ಯಾಡ ಪದ್ಮ, ಇದೆಲ್ಲ ಸಂದಾಕಿರಕ್ಕಿಲ್ಲ. ನೀ ಏನಾರ ಅನ್ಕ, ಏನಾರ ಮಾಡ್ಕ, ನನಗ್ ಲಾಭ ಆಗದೆ ಇರೋದು ನಿನಗೂ ಲಾಭ ಹಾಕಕ್ ಬಿಡಕ್ಕಿಲ್ಲ. ಪದ್ಮ ಪದ್ಮ, ಕೋಪ ಮಾಡ್ಕೋಬೇಡ, ಹಂಗೆಲ್ಲ ಏನು ಮಾಡಬೇಡ ನೀನು. ಮತ್ತಿನ್ನೇನ್ ಮಾಡ್ಲಿ? ಸರಿ ಸರಿ, ನಿನ್ಗೆ ಹಣ ಕೊಡೋ ಜವಾಬ್ದಾರಿ ನಂದು, ಆಯ್ತೇ? ಈಟ್ ಬಿರ್ನೆ ಒಪ್ಕೊಂಬಿಟ್ಟ, ಪರ್ವಾನಿಲ್ವೇ? ಹೌದು, ಈ ಮಾತು ನಾನು ಹೆಂಗ್ ನಂಬ್ಲಿ? ಪದ್ಮ, ನನ್ನ ಮೇಕೆ, ಈ ರಾಜ ಮೇಕೆ ನಂಬಿಕೆ ಇಲ್ವಾ ನಿನಗೆ? ಆದರೆ ಹಣ ಜೋಡಿಸ್ಕೊಳ್ಳೋಕೆ ಹೊಸಿ ಟೇಮ್ ಬೇಕು. ಟೇಮ್ ಕೊಡು, ನೀನು ಕೇಳ್ದಷ್ಟು ಹಣನ ಕೊಡ್ತೀನಿ. ಆಯ್ತು ಬಿಡು, ನಿನ್ ಮ್ಯಾಕ್ ನಂಬಿಕೆ ಐತೆ. ಹಣ ಜೋಡಿಸ್ಕೊಳಕ್ಕೆ ಟೈಮ್ ಬೇಕು ನಿನ್ಗೆ? ಏನು ಪದ್ಮ ನೀನು ಹಿಂಗೆ ಚಾಟಿ ಬೀಸ್ದಂಗೆ ಕೇಳಿದ್ರೆ ಹೆಂಗೆ ಹೇಳೋದು?
ದುಡ್ಡು ಉಣಿಸ್ತಿದ್ದಂಗೆ ನಾನೇ ನಿನಗೆ ಫೋನ್ ಮಾಡ್ತೀನಿ. ಹಾಂ, ಸರಿ, ಆಯ್ತಾಯ್ತು. ಮಾಡಗ್ಲ ಫೋನು? ಸರಿ, ಮಡ್ಗವ್ವ. ಹಾಂ. ಯಾರೋ ಹೇಳ್ತಾರೆ ನನಗೆ ದುಡ್ಡಿನ ಆಸೆನ ತುಂಬೋರೆ, ಅದಕ್ಕೆ ಇವಳಿಗೆ ಮಾತಾಡ್ತಾವಳೆ. ಅಲ್ಲ, ನನಗೆ ಬೆದರಿಸ್ತಾವಳಲ್ಲ. ವಾ, ಬಂದ್ರಾ ಕಂಟಿ? ಏನಾಯ್ತಲ್ಲ? ಪುಟ್ಟಕ್ಕ ಹೆಂಗವಳೆ? ಪರವಾಗಿಲ್ಲ, ಆದರೆ ಕಣ್ಮುಂದೆನೆ ಸಹ ನಾವು ಹೋದ್ರೂ ಪುಟ್ಟಕ್ಕಂಗೆ ಅದನ್ನು ಒಪ್ಕೊಳಕ್ಕೆ ಆಯ್ತಿಲ್ವಲ್ಲ ಅನ್ನೋದೇ ನನ್ನ ಚಿಂತೆ ಆಗಿತ್ತು. ಅವಳು ಕೇಳ್ಕೊಂಡಂಗೆ ಈಗ ಅವಳ ಬೆಂಗಳೂರು ಕರ್ಕೊಂಡು ಹೋಗಿ ಬಂದಿದ್ದು ಒಂದು ರೀತಿನಾಗೆ ಒಳ್ಳೇದೇ ಆಯಿತು. ಹೌದತ್ತೆ, ಸಹನಾಕ ಇಲ್ಲ ಅನ್ನೋ ಸತ್ಯನ ಅವ್ವ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಆದರೆ ಅವಳಿಗಿಷ್ಟ ಇದ್ದಂಗೆ ಅವ್ರು ಬೆಂಗಳೂರಿಗೆ ಹೋಗಿ ಬಂದ್ರಲ್ಲ, ಅದೇ ಸಮಾಧಾನ. ಈಗಲಾದರೂ ನಿಜ ಏನು ಅಂತ ಅರ್ಥ ಮಾಡಿಕೊಂಡು ಅವ್ವ ಸುಧಾರಿಸ್ಕೋತಾಳೇನೋ. ಯಾಕ್ಲ ಕಂಟಿ, ಒಂಥರ ಇದೆಯಲ್ಲ? ಹಂಗೇನೂ ಇಲ್ಲವಾ? ನಿನ್ನ ಮನ್ಸ್ನಾಗ ಯೋನೋ ಐತೆ, ಅದು ಯೋನು ಅಂತ ಹೇಳು. ಏನಿಲ್ಲವಾ, ಓಸಿ ಆಯಾಸ ಆಗೈತೆ ಆಟೆಯ. ಸುಳ್ಳು ಹೇಳ್ಬೇಡ, ಅದೇನು ಇಸಿ ಅಂತ ಹೇಳು. ಇಲ್ಲ ಅತ್ತೆ, ಅವ್ರು ಸುಳ್ಳು ಹೇಳಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ವಾ, ನಿನಗೆ ಮಾತು ಕೊಟ್ಟವನೇ ಅನ್ನೋ ಕಾರಣಕ್ಕೆ ನನ್ನ ಮಗ ಸುಳ್ಳು ಹೇಳೋಕ್ಕಿಲ್ಲ ಅಂತಿದ್ಯಾ? ನಾನು ಹೇಳಿದ್ದು ಹಾಗಲ್ಲ ಅತ್ತೆ. ಯಾಕೆ ಆಟೊಂದು ದಿಗ್ಲು ಬೀಳ್ತಿದ್ಯಾ? ನನ್ನ ಮಗ ಅಪ್ರಂಜಿ ಅಂತ ನನಗೂ ಗೊತ್ತು. ನಿನ್ನಿಸ್ಯದಾಗ ಆಟೆಯ ಈಟ್ ವರ್ಷದಾಗೆ ನನ್ನ ಮಗ ನನ್ನ ತವ ಸುಳ್ಳು ಹೇಳಿರೋದು ಅಲ್ವೇನ್ಲ? ಆದ್ರೆ ಆ ಸುಳ್ಳಿಂದ ನನ್ನ ಮಗ ಖುಷಿಯಾಗವನೆ ಅಂತಲೇಯ ನಾನು ಈ ದಿನದಿಂದ ಸುಮ್ಕಿರೋದು. ಅಂದ್ರೆ ಅತ್ತೆ, ನಿಮಗೆ ನನ್ನ ಮೇಲೆ ಇನ್ನೂ ಕೋಪ ಇದೆ ಅಂತನಾ? ಅವತ್ತೇ ಹೇಳಿದ್ನಲ್ಲವ, ನೀನು ದುಡುಕ್ತೀಯ ಅನ್ನೋದೊಂದು ಬಿಟ್ರೆ ನಿಮ್ಮ ಮಾವಯ್ಯ ಹೇಳ್ದಂಗೆ ನೀನು ತೇಟ್ ನನ್ನಂಗೆಯ. ಯಾವಾಗ ನಿನ್ನ ಮನಸ್ಸು ರಾದಂಗೆ ಮಿಡಿತೋ ಆ ದಿನನೇ ನಂಗೂ ಗೊತ್ತಾಗೋಯ್ತು ನೀನು ಸ್ಯಾನೆ ಒಳ್ಳೆವಳು ಅಂತ. ಆದರೆ ನೀನು ತವ ಆ ವಿಷಯನ ಹೇಳೋ ಸಂದರ್ಭ ಬಂದಿರಲಿಲ್ಲ ಆಟೆಯ. ಯಾಕ್ಲ ಮಗ ಆಗ್ಲಿಂದ ಒಂಥರ ಕುಂತಿದೀಯಾ? ಪುಟ್ಟಕ್ಕ ಈಟೊಂದು ಸಂಕಟ ಪಡ್ತಿರೋದನ್ನ ನೋಡೋಕ್ಕಾಯ್ತಿಲ್ಲವ. ಎಲ್ಲವೂ ಸರಿ ಹೋಯ್ತದೆ, ಆದ್ರೆ ಅದಕ್ಕೆ ಹೊಸಿ ಸಮಯ ಬೇಕು. ನೀನು ಚಿಂತೆ ಮಾಡಬೇಡ ಮಗ. ಅತ್ತೆ ಜ್ಯೂಸ್ ನಮ್ಮ ಅತ್ತೆ ಅಂತ ಅತ್ತೆ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರ್ಬೇಕು. ಇನ್ಮೇಲಾದರೂ ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅದು ಬಿಟ್ಟು ಯಾರ್ದೋ ಮಾತು ಕೇಳಿ ಅವತ್ತು ಸುಳ್ಳು ಕಂಪ್ಲೇಂಟ್ ಕೊಟ್ಟಂಗೆ ಮತ್ತೆ ಆ ಕೆಲಸ ಮಾಡಬೇಡ. ನೀನು ಹೇಳಿದ್ದು ಒಳ್ಳೇದಾಯ್ತು ರಾಧಾ. ಆ ಕೆಲಸನ ನಿಜವಾಗ್ಲೂ ಯಾರು ಮಾಡಿದ್ದಾರೆ ಅಂತ ಅತ್ತೆಗೆ ತೋರಿಸ್ತೀನಿ ಅಂದಿದ್ದೆ, ಮರ್ತೇ ಬಿಟ್ಟಿದೆ ನೋಡಿ. ಅತ್ತೆ, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿ ನಮ್ಮಿಬ್ಬರು ವಿರುದ್ಧ ಸಂಚು ಮಾಡಿರೋದು ಯಾರು ಅನ್ನೋದನ್ನ ಆದಷ್ಟು ಬೇಗ ನಿಮಗೆ ತೋರಿಸ್ತೀನಿ. ಅಲ್ಲ ರಾಜವ್ವ, ಬಡವರು ಕೊಡೋ ದುಡ್ಡಲ್ಲೇ ತೃಪ್ತಿ ಪಡ್ತಾರೆ ಅಂತ ಹೇಳಿದ್ರಿ. ಆದರೆ ಈಗ ನೋಡಿದ್ರೆ 15 ಲಕ್ಷ ಡಿಮ್ಯಾಂಡ್ ಮಾಡ್ತಿದ್ದಾರೆ.
ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡನ್ನ? ಅವಳು ಕೇಳೋಳೆ ಅಂದ್ಮೇಕೆ ನಾ ಕೊಡ್ಬೇಕಲ್ವೇ? ಇದೇನು ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅವಳು ಏನಾದರೂ ದುಡ್ಡು ಕೊಡಲಿಲ್ಲ ಅಂದರೆ ಬಂಗಾರತ್ತೆ ಹತ್ರ ಹೋಗಿ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ. ಹಾಗೇನಾದರೂ ಅವಳು ಹೇಳಿದ್ರೆ ನಮ್ಮ ಕತೆ ಅಷ್ಟೇ. ಈ ವಿಷಯ ಆಚೆಗೆ ಬರಕ್ಕೆ ಮುಂಚೆ ಇದನ್ನ ಇಲ್ಲೇ ಮುಗಿಸ್ಬಿಡ್ಬೇಕು. ಅವಳು ಬಂದಾಗ ನಾಯಿ ಬಾಯಿಗೆ ಮೂಳೆ ಕೊಟ್ಟು ತೊರೆ ಮಧ್ಯೆ ಹೋಗಂಗೆ ಮಾಡಿ ಅದ್ರ ಮುಖನ ನೀರಲ್ಲಿ ಅದೇ ನೋಡ್ಕೊಳಂಗೆ ಮಾಡಿಬಿಟ್ರೆ ನಮ್ಮ ಕೆಲಸ ಮುಗ್ದಂಗೆ ಲೆಕ್ಕ. ಓ ಅಲ್ಲೇ ಬಂದ್ಬಿಟ್ಟಿದ್ದೀರಾ? ದುಡ್ಡು ಎಲ್ಲಕ್ಕ? ರಾಧಾ ನಿಂತವೈತೇನವ? ಓ ಸಸಿಕಲಕ್ಕ ನಿಂತವಾಯ್ತಾ ದುಡ್ಡು? ದುಡ್ಡು ಬೀರ್ನೆ ಕೊಟ್ಬಿಟ್ರೆ ತಾಂಡ್ ಹೊಂಟೋಯ್ತೀನಿ. ಯಾಕಂದ್ರೆ ಜಾಸ್ತಿ ದುಡ್ಡಲ್ವಕ್ಕ, ಒತ್ತು ಮುಳುಗೋದ್ರೆ ಕಷ್ಟ ಆಯ್ತದೆ ಒಬ್ಳೆ ಹೋಗಕ್ಕೆ. ನೀನೊಳ್ಳೆ ನಂತವ ಆಟೊಂದು ದುಡ್ಡು ಎಲ್ಲಿಂದ ಬರಬೇಕು? ಹೇಳ್ಕೊಳ್ಳೋಕ್ಕೆ ಮಾದೇಗೌಡ್ರು ನಮ್ಮ ಅಣ್ಣನೇ ಇರ್ಬೋದೇ, ಆದರೆ ದುಡ್ಡಿನ ಪಾರ್ಪತ್ತೆ ಎಲ್ಲ ನಮ್ಮ ಅತ್ತಿಗೆ ತಾನೇ. ಹೌದು ಪದ್ಮ, ನಿನಗೆ ದುಡ್ಡು ಕೊಡಬೇಕು ಅಂತ ನಾನು ರಾಧಾ ತುಂಬ ಶ್ರಮ ಪಟ್ವಿ, ಆದರೆ ಎಲ್ಲೂ ಆ ಕಾಸು ಹುಟ್ಲಿಲ್ಲ. ಪದ್ಮ, ನೋಡೋಕ್ಕೆ ನಾವು ದೊಡ್ಡ ಮನೆನಾಗಿದ್ರು ಹಣಕಾಸಿಗೆ ನಮ್ಮ ಕೈ ಸಡ್ಲ ಇಲ್ಲ. ಈ ಕೆಲಸಕ್ಕೆ ನೀನು ಕೇಳ್ದಷ್ಟು ದುಡ್ಡನ್ನ ಅವರಿಬ್ರು ಹೊಂದಿಸ್ಕೊಟ್ಟವ್ರೆ. ಈಗ ಇದ್ದಕ್ಕಿದ್ದಂಗೆ ಲಕ್ಷ ಲಕ್ಷ ಹಣ ಬೇಕು ಅಂತಂದ್ರೆ ಎಲ್ಲಿಂದ ತರೋದು? ಹೊಸ ಯೋಚನೆ ಮಾಡವ. ದೊಡ್ಡ ಮನೆ ಬಡ್ಡಿ ಬಂಗಾರಮ್ಮನ ಮನೆನಾಗಿರೋದೇ ಈ ಕತೆ ಆದ್ರೆ ಇನ್ನು ನನ್ನನ್ನು ಗಂಡ ಬಿಟ್ಟು ಹೋಗ್ಬಿಟ್ಟವನೆ. ನನ್ನ ಕತೆ ಇವನು ಹೇಳು. ನೋಡು, ನೀನು ಏನೇ ಹೇಳಿದ್ರು ನಾನು ನಂಬಕ್ಕಿಲ್ಲ. ನಾನು ಕೇಳಿರಟ್ಟು ದುಡ್ಡು ಕೊಡಲೇಬೇಕು ಅಷ್ಟೇ. ಕೊಡ್ಲಿಲ್ಲ ಅಂದ್ರೆ? ಹಾಂ, ನಂಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಂತ. ಕೊಡಬೇಡಿ, ಬೇಡ ಬಿಡಿ. ನಾನು ಹೀಗೆ ಬಂಗಾರಮ್ಮನವ್ರ ತವ ಹೋಗಿ ಇರೋ ವಿಷಯ ಹೇಳ್ಬಿಡ್ತೀನಿ. ಏ ಪದ್ಮ, ಹೊಸ ನಿಂತ್ಕೊ. ರಾಜವ್ವ, ಯಾಕೆ ಇಟ್ಟೊಂದು ಪದ್ಮನ ಪರೀಕ್ಷೆ ಮಾಡ್ತೀಯಾ? ಅದೇ ಅಮ್ಮ, ನಾನು ರಾಜವಂಗೂ ಆಗಲೇ ಅದನ್ನೇ ಹೇಳಿದ್ದು. ಪದ್ಮವ್ರೆ, ನಿಮ್ಮ ದುಡ್ಡು 15 ಲಕ್ಷ ರೆಡಿ ಇದೆ. ಈ ನಿಮಗೆ ಕೊಡೋದೊಂದೇ ಬಾಕಿ. ತಿಟ್ಟೇನಾ? ಮತ್ತೆ ನಮಗೋಸ್ಕರ ನೀನು ಬಂಗಾರಮ್ಮನ್ನೇ ಎದುರಾಕೊಂಡಿದ್ಯಾ ಅಂದ್ಮೇಕೆ ಕೇಳ್ದಷ್ಟು ದುಡ್ಡು ಕೊಡದೆ ಇರೋಕ್ಕಾಗತ್ತಾ? ನಿನ್ನ ಮಾತು ನಂಬ್ಲ ರಾಜವ್ವ? ಬೇಡ, ನಂಬೇಡ. ಏನು ಪದ್ಮ, ನಿನಗೆ ನನ್ನ ಮಾತು ಮ್ಯಾಕೆ ನಂಬಿಕೆ ಇಲ್ಲ ತಾನೆ? ಇವತ್ತು ರಾತ್ರಿ 9 ಗಂಟೆ ಮ್ಯಾಕೆ ಸೇತುವೆ ತವ ಪಾಡ್ ಬಿದ್ದಿರೋ ಮಿಲ್ ತವ ಬಂದ್ಬಿಡು. ಅಲ್ಲಿ ದುಡ್ಡು ನೋಡಿದ್ರೆ ನಿನಗೆ ನಂಬಿಕೆ ಬರ್ತೈತೆ. 15 ಲಕ್ಷ ಪೂರಾ ಕೊಟ್ಬಿಡ್ತೀರ ತಾನೆ? 15 ಲಕ್ಷದ ಮ್ಯಾಕೆ 1 ರೂಪಾಯಿನೂ ಸೇರಿಸ್ಕೊಡ್ತೀನಿ. ರಾತ್ರಿ ನಾನು ಹೇಳಿದ ಜಾಗಕ್ಕೆ ಸರಿ ಆ ಟೈಮಿಗೆ ಬಂದ್ಬಿಡು. ಸರಿ ಆಯ್ತು, ಖಂಡಿತ ಬರ್ತೀನಿ. ಬರ್ತೀನಿ ಕಣಕ್ಕ. ಕೊಡೋ ದುಡ್ಡಿಲ್ಲ, ಕೊಡ್ತಾ ಇದ್ರೆ ಇವಳು ಬಿಡೋಕ್ಕಿಲ್ಲ. ಈಗ ಏನ್ ಮಾಡೋದು ರಾಜವ್ವ? ಈಗೇನೋ ಸಮಾಧಾನ ಮಾಡಿ ಕಳ್ಸಿದ್ವಿ. ಇವತ್ತು ರಾತ್ರಿ ಅವ್ರು ಮತ್ತೆ ಬಂದು ದುಡ್ಡು ಕೇಳಿದ್ರೆ ಏನು ಮಾಡೋದು? ಇವತ್ತು ರಾತ್ರಿನೇ ಅಲ್ಲ, ಇನ್ಯಾವತ್ತೂ ಅವಳು ನಮ್ಮ ತವ ದುಡ್ಡು ಕೇಳೋಕ್ಕಿಲ್ಲ. ಅಂದರೆ ದುಡ್ಡು ಕೇಳೋಕ್ಕೆ ಅವಳು ಬಗ್ಗೆ ಇರಲ್ಲ. ಇವತ್ತು ರಾತ್ರಿ ಪದ್ಮ ತನ್ನ ಪಿರಾಣನ ನಮಗೆ ಉಡುಗೊರೆ ಹಾಕಿ ಕೊಟ್ಟೋಯ್ತಾಳೆ. ನನ್ಗಾಗ್ತಿರೋ ಹೊಟ್ಟೆ ಉರಿಗೆ ಇವರಿಬ್ಬರಿಗೂ ಮಕ್ಕ ತುಂಬ ಉಗಿದ್ರೇನೆ ನನಗೆ ಸಮಾಧಾನ ಆಗೋದು.
ಈ ರಾಜಿ ಗಂಡ ರಾಜನಾಗಿದ್ದ, ಪುಟ್ಟಕ್ಕನ್ ಗಂಡ ಆಳಾಗಿ ಮುಸ್ರೆ ತಿಕ್ತಾವನೆ. ಹೈ, ಇವಳ್ಗನ ಮರ್ವಾದೆ ಬೇಡವಾ? ಮಗಳು ಸತ್ತೋಗೋಳೆ ಅಂತ ಮೂಲೆ ಕುತ್ಕೊಂಡು ನಾಳೋದ್ ಬಿಟ್ಟು ಮೆಸ್ ನಡೆಸ್ತಾಳೆ ಮೆಸ್ಸು.